ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ 2025 ಜುಲೈ ಮಂತಿನ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಅಂತ ಬಂದಾಗ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ನಾಮ್ದಾಪ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮಣಿಪುರ್, ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅಂತ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಅರುಣಾಚಲ ಪ್ರದೇಶ್. ನಾಮ್ದಾಪ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಅರುಣಾಚಲ ಪ್ರದೇಶದಲ್ಲಿ. ಇದು ಪ್ರೆಸೆಂಟ್ ಯಾಕೆ ಕರೆಂಟ್ ಅಫೇರ್ಸ್ ಅಂತೇಳಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್, ಈ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವ ನ್ಯಾಷನಲ್ ಪಾರ್ಕ್ ಯಾವುದು? ಸಿಕ್ಕಿಂ ಸ್ಟೇಟ್ ನಲ್ಲಿ ಕಂಡುಬರುವ ನ್ಯಾಷನಲ್ ಪಾರ್ಕ್ ಯಾವ್ದಕ್ಕೆ ಕೇಳಿದಾಗ ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ಕಾಂಚನಜುಂಗ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಅಸ್ಸಾಂನಲ್ಲಿ ಕಂಡುಬರುವ 2 ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಗಳು ಗೊತ್ತಿರಬೇಕು. ಇದರ ಮೇಲೆ ಹಲವಾರು ಬಾರಿ PSI, PC, SDA, FDA, KS ವರೆಗೂ ಸಹ ಕ್ವಶನ್ ನಾವು ಕಾಣ್ತೀವಿ. ಯಾವಪ್ಪ ಅಂತಂದ್ರೆ ಕಾಜಿರಂಗ ಮತ್ತು ಮಾನಸ. ಕಾಜಿರಂಗ ಮತ್ತು ಮಾನಸ ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟ್ ನಲ್ಲಿ ಕಂಡು ಬರ್ತಾವ ಕೇಳಿದಾಗ ಅಸ್ಸಾಂ ಸ್ಟೇಟ್ ನಲ್ಲಿ ಕಂಡು ಬರ್ತಾವ. ಇದೇ ಅಸ್ಸಾಂ ರಾಜ್ಯದಲ್ಲಿ ಪ್ರಪಂಚದ ಅತಿ ದೊಡ್ಡದಾದ ನದಿ ದ್ವೀಪ ಯಾವುದು? ಮಜುಲಿ ನದಿ ದ್ವೀಪ. ಇದಕ್ಕೆ ಇನ್ನೊಂದು ಹೆಸರನ್ನ ಕರೆಯಲಾಗುತ್ತಾ ಮಜುಲಿ ನದಿ ದ್ವೀಪಕ್ಕೆ ಇನ್ನೊಂದು ಹೆಸರು ಏನಂತ ಕೇಳಿದಾಗ ಶಂಕರ ದೇವ ದ್ವೀಪ ಅಂತ ಕರಿತೀವಿ. ದ ಇಂಪಾರ್ಟೆಂಟ್, ಈ ದ್ವೀಪ ಅಸ್ಸಾಂ ರಾಜ್ಯದ 36ನೇ ಡಿಸ್ಟಿಕ್ ಆಗಿ ರಚನೆ ಮಾಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಆನ್ಸರ್ ಯಾವ್ದಂದಾಗ ಅರುಣಾಚಲ ಪ್ರದೇಶ ಅಂತೇಳಿ ಗೊತ್ತಿರ್ಲಿ. ಯಾವುದು? ನಾಮ್ದಾಪ್ ರಾಷ್ಟ್ರೀಯ ಉದ್ಯಾನವನ, ನಾಮ್ದಾಪ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ನೋಡಿ, ದ ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿರುವ ಒಂದು ಪ್ರಾಣಿ ಯಾವತ್ ಕೇಳಿದಾಗ ವೈಟ್ ಹೆರಾಯ್ಡ್ ನೈಟ್ ಹೆರಾನ್. ವೈಟ್ ಹೆರಾಯ್ಡ್ ನೈಟ್ ಹೆರಾನ್ ಅಂತೇಳಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಈ ಪ್ರಭೇದ ಇತ್ತೀಚೆಗೆ ಕ್ಯಾಮ್ರಾದ ಕಣ್ಣಿಗೆ ಕಾಣಿಸಿಕೊಂಡಿದೆ. ಇಲ್ಲೊಂದು ಕ್ಯಾಮ್ರಾ ಟ್ರ್ಯಾಪ್ಡ್ ಅಂತೇಳಿ ಕಣ್ಣಿಗೆ ಕಾಣಿಸಿಕೊಂಡಿದೆ. ಇದು ಒಂದು ವಿಶೇಷ ಪ್ರಾಣಿ, ಅಳಿವಿನಂಚಿನಲ್ಲಿರುವ ಒಂದು ಪ್ರಾಣಿ. ಇದು ಯಾವ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡುಬರ್ತದೆ? ನಾಮ್ದಾಪ್ ನ್ಯಾಷನಲ್ ಪಾರ್ಕ್. ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಕೇಳಿದಾಗ ನಾಮ್ದಾಪ್ ನ್ಯಾಷನಲ್ ಪಾರ್ಕ್ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವ ಒಂದು ನ್ಯಾಷನಲ್ ಪಾರ್ಕ್. ಯಾವ 2 ದೇಶಗಳ ಮಧ್ಯೆ ಕಂಡು ಬರ್ತದೆ ಕೇಳಿದಾಗ ಇಂಡಿಯಾ ಮತ್ತು ಮಯನ್ಮಾರ್ ಬಾರ್ಡರ್ ಅಲ್ಲಿ ಇದು ಏನಪ್ಪಾ ಚಾಂಗ್ಲಾಂಗ್ ಡಿಸ್ಟಿಕ್, ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಡಿಸ್ಟಿಕ್ ನಲ್ಲಿ ಏನು ಇದು ಕಂಡು ಬರ್ತದೆ. ಅದು ನಾಮ್ದಾಪ್ ನ್ಯಾಷನಲ್ ಪಾರ್ಕ್. ಇಂಪಾರ್ಟೆಂಟ್ ಗೊತ್ತಿರಬೇಕು. ಅರುಣಾಚಲ ಪ್ರದೇಶದ ರಾಜಧಾನಿ ಯಾವ್ದು ಕೇಳಿದಾಗ ಇಟಾನಗರ. ಅರುಣಾಚಲ ಪ್ರದೇಶದ ರಾಜಧಾನಿ ಯಾವ್ದು ಕೇಳಿದಾಗ ಇಟಾನಗರ ಅಂತ ಗೊತ್ತಿರಬೇಕು. ಇಂಪಾರ್ಟೆಂಟ್, ಅರುಣಾಚಲ ಪ್ರದೇಶ ಯಾವ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಇದು ಸಹ ಗೊತ್ತಿರಲಿ. ಅಂದಾಗ ಚೀನಾ ಮಯನ್ಮಾರ್ ಒಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಇಷ್ಟು ಗೊತ್ತಿರಬೇಕು. ಏನು ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯಾಷನಲ್ ಪಾರ್ಕ್ಗಳು, ಎಲ್ಲಾ ನ್ಯಾಷನಲ್ ಪಾರ್ಕ್ಗಳು ಇಂಪಾರ್ಟೆಂಟ್ ಆಗಿರಲ್ಲ. ಯಾಕಂದಾಗ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ರೆ ಮಾತ್ರ ಏನಂತಾಗ ಕ್ವಶನ್ ಅಲ್ಲಿ ರೈಸ್ ಆಗುತ್ತವೆ ಸ್ನೇಹಿತರೆ. ಹಾಗಾಗಿ ಗೊತ್ತಿರಬೇಕು. ನಾಮ್ದಾಪ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಕೇಳಿದಾಗ ಅರುಣಾಚಲ ಪ್ರದೇಶದಲ್ಲಿ. ಇದೊಂದು ಟೈಗರ್ ರಿಸರ್ವ್ನು ಹೌದು. ಹೌದಾ? ಟೈಗರ್ ರಿಸರ್ವ್ನು ಹೌದು, ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಡ್ಯುರಾಂಡ್ ಕಪ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ ಅಂದ್ರೆ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಹೇಳಿ ಕ್ವಶನ್ ಕೇಳೋಣ. ಡ್ಯುರಾಂಡ್ ಕಪ್. ಆಪ್ಷನ್ ಎ ಬಾಸ್ಕೆಟ್ಬಾಲ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಕ್ರಿಕೆಟ್. ಡ್ಯುರಾಂಡ್ ಕಪ್ ಹಲವಾರು ಬಾರಿ ಸಹ ಕ್ವಶನ್ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ಇಂಡಿಯಾದ ಅತ್ಯಂತ ಹಳೆಯದಾದ ಟೂರ್ನಮೆಂಟ್ ಇದು, ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಫುಟ್ಬಾಲ್. ಅದು ಡ್ಯುರಾಂಡ್ ಕಪ್ ಇತ್ತೀಚೆಗೆ ನಡೆದ ಸ್ನೇಹಿತರೆ 134ನೇ ಎಡಿಷನ್ ಇದು. ಇದು ಏನಪ್ಪಾ ಇತ್ತೀಚೆಗೆ ನಡೆದಿದ್ದ ಆದ ಕಾರಣದಿಂದ ಇದು ಇಂಪಾರ್ಟೆಂಟ್ ಆಗಿರ್ತತಿ. ಡ್ಯುರಾಂಡ್ ಕಪ್ ಇದು ಯಾವುದಕ್ಕೆ ಸಂಬಂಧಿಸಿದ ಕೇಳಿದಾಗ ಫುಟ್ಬಾಲ್ಗೆ ಸಂಬಂಧಿಸಿದ ಒಂದು ಕಪ್ ಆಗಿದೆ ಸ್ನೇಹಿತರೆ. ನೋಡಿ ಇದರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ.
ನೋಡಿ, ಏಷ್ಯಾಸ್ ಓಲ್ಡೆಸ್ಟ್ ಅಂಡ್ ದ ವರ್ಲ್ಡ್ ಥರ್ಡ್ ಓಲ್ಡೆಸ್ಟ್. ನೋಡಿ, ಏಷ್ಯಾದ ಅತ್ಯಂತ ಹಳೆಯದಾದ ಫುಟ್ಬಾಲ್ ಟೂರ್ನಮೆಂಟ್ ಯಾವ್ದು ಕೇಳಿದಾಗ ಡ್ಯುರಾಂಡ್ ಕಪ್. ಇತ್ತೀಚೆಗೆ 134ನೇ ಎಡಿಷನ್ 2025 ನಡೆದಿದೆ ಸ್ನೇಹಿತರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ರಾಷ್ಟ್ರಪತಿ ಭವನ ಕಲ್ಚರ್ ಸೆಂಟರ್ ಆನ್ July 4, 2025. The tournament celebrates India's rich football heritage and contribution. The Indian Armed Forces to sports ಅಂದ್ರೆ ಸ್ಪೋರ್ಟ್ ಅಂದ್ರೆ ಕ್ರೀಡೆ ಅಂದ್ರೆ ಇಲ್ಲಿ ಏಷ್ಯಾದ ಓಲ್ಡೆಸ್ಟ್ ಟೂರ್ನಮೆಂಟ್ ಯಾವ್ದು, ಇದು ಫುಟ್ಬಾಲ್ ಟೂರ್ನಮೆಂಟ್ ಯಾವ್ದು ಕೇಳಿದಾಗ ಗೊತ್ತಿರಬೇಕು, ಯಾವುದು ಡ್ಯುರಾಂಡ್ ಕಪ್. ವರ್ಲ್ಡ್ ಥರ್ಡ್ ಫುಟ್ಬಾಲ್ ಟೂರ್ನಮೆಂಟ್, ಇದು ವರ್ಲ್ಡ್ ಥರ್ಡ್ ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಮೆಂಟ್ ಯಾವ್ದು ಕೇಳಿದಾಗ ಡ್ಯುರಾಂಡ್ ಕಪ್. 134ನೇ ಅಥವಾ 134 ಎಡಿಷನ್ ಆಗಿದೆ. ಇದು ಯಾವ್ದೋ ತಂದಾಗ ಡ್ಯುರಾಂಡ್ ಕಪ್. ಇದು ಗೊತ್ತಿರ್ಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇದಂತ ಇಂಪಾರ್ಟೆಂಟ್ ಆಗಿರ್ತದ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಅಪಾಚಿ AH-64E ಅಟ್ಯಾಕ್ ಹೆಲಿಕಾಪ್ಟರ್. ಇವು ನೋಡಿ, ಅಟ್ಯಾಕ್ ಹೆಲಿಕಾಪ್ಟರ್. ಅಟ್ಯಾಕ್ ಅಂತಂದಾಗ ಬೇರೆ ದೇಶಗಳ ಮೇಲೆ ನಾವು ಅಟ್ಯಾಕ್ ಮಾಡುವುದು ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡುವುದು ಅಂತ ಅರ್ಥವನ್ನ ಕೊಡ್ತೈತೆ. ಅಪಾಚಿ AH-64E ಅಟ್ಯಾಕ್ ಹೆಲಿಕಾಪ್ಟರ್ ವಾಸ್ ಡೆವಲಪ್ಡ್ ಬೈ ವಿಚ್ ಕಂಟ್ರಿ? ಯಾವ ದೇಶ ಇದನ್ನ ಅಭಿವೃದ್ಧಿ ಮಾಡ್ತಾ ಇದೆ ಅಂತ ಕೇಳೋಣ ಸ್ನೇಹಿತರೆ. ಇದನ್ನ ಏನು ಡೆವಲಪ್ ಮಾಡಿದೆ ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಇಂಡಿಯಾ, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ ಅಂತ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವ್ದಾಗಂದಾಗ USA ಅಥವಾ ಯುನೈಟೆಡ್ ಸ್ಟೇಟ್. ಅಪಾಚಿ AH-64 ಅಟ್ಯಾಕ್ ಹೆಲಿಕಾಪ್ಟರ್ ಗಳನ್ನ ಅಭಿವೃದ್ಧಿ ಮಾಡುತ್ತಿರುವ ಅಥವಾ ಡೆವಲಪ್ ಮಾಡುತ್ತಿರುವ ದೇಶ ಯಾವ್ದಂದಾಗ ಯುನೈಟೆಡ್ ಸ್ಟೇಟ್ ಅಂತೇಳಿ ಗೊತ್ತಿರಲ್ಲ, ಅಥವಾ USA ಅಥವಾ ಅಮೆರಿಕಾ, ಮೂರು ಒಂದೇ ಆಗಿರ್ತದೆ ಸ್ನೇಹಿತರೆ. ಇದು ಯಾಕೆ ಇಶ್ಯೂನಾಗ ಐತೆ ಅಂತ ಚರ್ಚೆ ಮಾಡ್ತಾ ಹೋದಾಗ, ಇತ್ತೀಚೆಗೆ ಭಾರತದ ಇಂಡಿಯನ್ ಆರ್ಮಿ ಇದನ್ನ ಖರೀದಿ ಮಾಡಿದೆ ಸ್ನೇಹಿತರೆ. 3 ಅಪಾಚಿ ಹೆಲಿಕಾಪ್ಟರ್ ಗಳನ್ನ ಭಾರತದ ಆರ್ಮಿ ಅದನ್ನ ಖರೀದಿ ಮಾಡಿದೆ, ಪರ್ಚೇಸ್ ಮಾಡಿದೆ. ಅಪಾಚಿ AH-64 ಅಟ್ಯಾಕ್ ಹೆಲಿಕಾಪ್ಟರ್ಸ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್. The Apache AH-64E also called the Apache Guardian. ಅದಕ್ಕೆ ಇನ್ನೊಂದು ಹೆಸರು ಅಂತ ಕೇಳಿದಾಗ, ಇದು ಅಪಾಚಿ ಹೆಲಿಕಾಪ್ಟರ್ ಇನ್ನೊಂದು ಹೆಸರು ಏನ್ ಕರಿತೀವಿ ನಾವು ಕೇಳಿದಾಗ ಅಪಾಚಿ ಗಾರ್ಡಿಯನ್ ಅಂತೇಳಿ ಕರೆಯಲಾಗ್ತಾ. ಈಸ್ ದ ವರ್ಲ್ಡ್ ಮೋಸ್ಟ್ ಅಡ್ವಾನ್ಸ್ಡ್ ಮಲ್ಟಿ ರೂಲ್ ಕಂಬ್ಯಾಟ್ ಹೆಲಿಕಾಪ್ಟರ್. ನೋಡಿ, ವರ್ಲ್ಡ್ ಮೋಸ್ಟ್ ಅಡ್ವಾನ್ಸ್ ಕಂಬ್ಯಾಟ್ ಹೆಲಿಕಾಪ್ಟರ್ ಯಾವ್ದು ಕೇಳಿದಾಗ ಅಪಾಚಿ ಹೆಲಿಕಾಪ್ಟರ್. ಇದು ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ವರ್ಲ್ಡ್ ಮೋಸ್ಟ್ ಅಡ್ವಾನ್ಸ್ಡ್ ಮಲ್ಟಿ ರೂಲ್ ಕಂಬ್ಯಾಟ್ ಹೆಲಿಕಾಪ್ಟರ್ ಯಾವ್ದು ಕೇಳಿದಾಗ ಅಪಾಚಿ. ಈ 3 ಹೆಲಿಕಾಪ್ಟರ್ ಗಳನ್ನ ಭಾರತ ದೇಶ ಏನ್ ಮಾಡಿದ ಅಂದಾಗ USA ದೇಶದಿಂದ ನಾವು ಆಮದು ಮಾಡ್ತಾ ಇದೀವಿ ಸ್ನೇಹಿತರೆ. ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇದು ಸಹ. ಯಾಕಂದ್ರೆ ಟರ್ಕಿ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತ್ತು. ಇಂಡಿಯಾ ಮತ್ತು ಪಾಕಿಸ್ತಾನ ಆ ಸಂದರ್ಭದಲ್ಲಿ ಟರ್ಕಿ ದೇಶ ಯಾವುದಕ್ಕೆ ಸಪೋರ್ಟ್ ಮಾಡಿತ್ತು ಅಂದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಹಾಗಾಗಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಟೈಫನ್ ಬ್ಲಾಕ್ 4 ಇಸ್ ದ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ನೋಡಿ, ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಡೆವಲಪ್ಡ್ ಬೈ ವಿಚ್ ಕಂಟ್ರಿ ಅಂತೇಳಿ ಕ್ವಶನ್ ಐತಿ. ಇದು ಕ್ವಶನ್ ಕೇಳ್ತಾನ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದು ಇಂಪಾರ್ಟೆಂಟ್. ಡೆವಲಪ್ಡ್ ಬೈ ವಿಚ್ ಕಂಟ್ರಿ ಅಂತೇಳಿ ಕ್ವಶನ್ ಕೇಳೋಣ. ಯಾವುದು? ಟೈಫಾನ್ ಬ್ಲಾಕ್ 4. ಇಂಪಾರ್ಟೆಂಟ್, ಇದು ಹೆಸರು ನೆನ್ಪಿಟ್ಕೊಳ್ಳಿ. ಇದೊಂದು ಈ ತರ ಕ್ವಶನ್ ಕೇಳ್ಬೋದು. ಯಾವ ತರ ಅಂತಂದಾಗ ಟೈಫಾನ್ ಬ್ಲಾಕ್ 4 ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಕೇಳಿದಾಗ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದನ್ನ ಅಭಿವೃದ್ಧಿ ಮಾಡಿದ, ಡೆವಲಪ್ ಮಾಡಿದ ಕಂಟ್ರಿ ಯಾವ್ದು ಕೇಳಿದಾಗ ಟರ್ಕಿ. ಯಾವ್ದಂದಾಗ ಟರ್ಕಿ ದೇಶ.
ಇಲ್ಲಿ ಆಪ್ಷನ್ ಏನ್ ಕೊಟ್ಟಾನ, ಟರ್ಕಿ, ರಷ್ಯಾ, ಇಸ್ರೇಲ್, ಚೀನಾ ಅಂತ ಕೊಟ್ಟಾನ. ಇಲ್ಲಿ ಅಭಿವೃದ್ಧಿ ಡೆವಲಪ್ ಮಾಡಿದ್ದು ಯಾವ್ದಂದ್ರೆ ಟರ್ಕಿ ದೇಶ. ಇತ್ತೀಚೆಗೆ ಟರ್ಕಿ ದೇಶ ಏನ್ ಮಾಡಿತ್ತು, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ಕಾರಣದಿಂದಾಗಿ ಇದು ಕ್ವಶನ್ ರೈಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಹಾಗಾಗಿ ಯಾವುದು ಟೈಫಾನ್ ಬ್ಲಾಕ್ 4 ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಅದಕ್ಕೆ, ಟರ್ಕಿ ದೇಶಕ್ಕೆ ಸಂಬಂಧಿಸಿದೆ ಅಂತ ಗೊತ್ತಿರಬೇಕು. ನೋಡಿ, ಆನ್ ಜುಲೈ 2025 ಟರ್ಕಿ ಅನ್ವ್ಯಾಲಿಡ್ ಇಟ್ಸ್ ಫಸ್ಟ್ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಂದ್ರೆ ಟರ್ಕಿ ದೇಶದ ಫಸ್ಟ್ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ಸ್ಪೀಡ್ ನೋಡ್ತಾ ಹೋದ್ರೆ ಮ್ಯಾಕ್ 5 ಅಂದ್ರ ಶಬ್ದದ ವೇಗಕ್ಕಿಂತ 5 ಪಟ್ಟು ವೇಗ ಹೆಚ್ಚಿದೆ ಸ್ನೇಹಿತರೆ. ಅದರದ್ದು ಟೈಫಾನ್ ಬ್ಲಾಕ್ 4 ಮಿಸೈಲ್ ನ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ನ ವೇಗ ಎಷ್ಟಕ್ಕೆ ಕೇಳಿದಾಗ ಮ್ಯಾಕ್ 5 ಅಂತೇಳಿ ಹೇಳ್ಬೇಕು ಸ್ನೇಹಿತರೆ. ಡೆವಲಪ್ ಮಾಡಿದ್ದು ದೇಶ ಯಾವ್ದಂದ್ರೆ ಟರ್ಕಿ. ಇಂಪಾರ್ಟೆಂಟ್ ಗೊತ್ತಿರ್ಲಿ, ಗೊತ್ತಿರ್ಬೇಕು ಇದ್ರ ಬಗ್ಗೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಸಿಟಿ ಈಸ್ ದ ಹೋಸ್ಟ್ ಆಫ್ IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ 2025? ವಿಚ್ ಸಿಟಿ ಈಸ್ ದ ಹೋಸ್ಟ್ ಆಫ್ IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ 2025? ಅಂದ್ರೆ ಯಾವ ನಗರದಲ್ಲಿ ಈ IUCN ನ ಒಂದು ಕನ್ಸರ್ವೇಷನ್ ಕಾಂಗ್ರೆಸ್ ಸಮಿಟ್ ಅನ್ನ 2025ರಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ಪ್ಯಾರಿಸ್, ಆಪ್ಷನ್ ಬಿ ಅಬುಧಾಬಿ, ಆಪ್ಷನ್ ಸಿ ನ್ಯೂ ಡೆಲ್ಲಿ, ಆಪ್ಷನ್ ಡಿ ಬೀಜಿಂಗ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ, ಬೀಜಿಂಗ್. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, UAE ದೇಶದ ಅಬುಧಾಬಿಯಲ್ಲಿ IUCN ನ ಒಂದು ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಅಧಿವೇಶನವನ್ನ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ UAE ದೇಶದ ಅಬುಧಾಬಿಯಲ್ಲಿ ಇದು ಏನಪ್ಪ ಅಂತಂದ್ರೆ IUCN ನ ಒಂದು ಸಮ್ಮೇಳನವನ್ನ ಕೈಗೊಳ್ಳಲಾಗಿದೆ. ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ನೋಡಿ. ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಇದು ಇತ್ತೀಚೆಗೆ ಅಬುಧಾಬಿಯಲ್ಲಿ IUCN ಸಂಸ್ಥೆ ಕೈಗೊಂಡಿದೆ ಅಂತೇಳಿ ಗೊತ್ತಿರಲಿ ನೋಡಿ. ದ ಇಂಟರ್ನ್ಯಾಷನಲ್ ಅದು IUCN ನ ಫುಲ್ ಫಾರ್ಮ್ ಗೊತ್ತಿರಬೇಕು, ಇಂಪಾರ್ಟೆಂಟ್. ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ 2025 will be hosted in Abu Dhabi. A key agent will be the discussion on using genetic tools in nature conservation. It is the world largest gathering of conservation expert leaders and discussion makers. ಇಲ್ಲಿ ಏನಪ್ಪಾ ಅಂತಂದಾಗ ಜೆನೆಟಿಕ್ ಟೋಲ್ಸ್ ಇನ್ ನೇಚರ್ ಕನ್ಸರ್ವೇಷನ್ ನ ಹಮ್ಮಿಕೊಳ್ಳಲಾಗ್ಯದ. ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಇದು ಫುಲ್ ಫಾರ್ಮ್ ಏನಂತಂದಾಗ IUCN ನ ಫುಲ್ ಫಾರ್ಮ್ ಗೊತ್ತಿರಲಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತೇಳಿ ಗೊತ್ತಿರಬೇಕು. ಇತ್ತೀಚೆಗೆ ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಅನ್ನ ಎಲ್ಲಿ ಹಮ್ಮಿಕೊಳ್ಳಲಾಗಿದೆ ಗೊತ್ತಿರಬೇಕು, 2025ರಲ್ಲಿ UAE ದೇಶದ ಅಬುಧಾಬಿಯಲ್ಲಿ ಏನಪ್ಪಾ ಅಂತಂದ್ರೆ ಕೈಗೊಳ್ಳಲಾಗಿದೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಸರಿ ಸ್ನೇಹಿತರೆ ಸ್ವಲ್ಪ ನೆಕ್ಸ್ಟ್ ನೋಡಿ, ಚೋಳಗಂಗಂ ಲೇಕ್ that was recently seen in news is located in which state? ಚೋಳಗಂಗಂ ಲೇಕ್ ಇತ್ತೀಚೆಗೆ ಏನಪ್ಪಾ ಕರೆಂಟ್ ಅಫೇರ್ಸ್ ನಲ್ಲಿ ಕಂಡು ಬಂದಿದೆ. ಅದು ಯಾವ ರಾಜ್ಯದಲ್ಲಿ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಮಹಾರಾಷ್ಟ್ರ. ಇಲ್ಲಿ ನೀವು
ಚೋಳರ ಬಗ್ಗೆ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೇಳಿ. ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತೆ. ಅದು ಚೋಳಗಂಗಂ ಲೇಕ್. ಇದು ರಾಜೇಂದ್ರ ಚೋಳ ಒನ್ ಇದನ್ನ ನಿರ್ಮಾಣ ಮಾಡ್ತಾರ. ಚೋಳಗಂಗಂ ಲೇಕ್ ಅಂದ್ರೆ ಗಂಗಾ ನದಿಯವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಗಂಗಾ ನದಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಈ ಕೆರೆಯಲ್ಲಿ ಅಥವಾ ಲೇಕ್ ನಲ್ಲಿ ತಂದು ಸಂಗ್ರಹಣ ಮಾಡಿದಕ್ಕಾಗಿ ಚೋಳಗಂಗಂ ಲೇಕ್ ಅಂತೇಳಿ ಹೆಸರನ್ನ ಇಡಲಾಗುತ್ತಾ. ಹಾಗಾಗಿ ಯಾರನ್ನೇ ಈ ಕೆರೆಯನ್ನ ನಿರ್ಮಾಣ ಮಾಡೋದಂದಾಗ ರಾಜೇಂದ್ರ ಚೋಳ ಒನ್ ಇದನ್ನ ಈ ಏನು ಚೋಳಗಂಗಂ ಲೇಕ್ ಅನ್ನು ಎಲ್ಲಿ ತಮಿಳುನಾಡಿನಲ್ಲಿ. ಚೋಳರ ಕ್ಯಾಪಿಟಲ್ ಸಿಟಿ ಯಾವ್ದಾಗಿತ್ತು ಅಂತ ಕೇಳಿದಾಗ ಕ್ಯಾಪಿಟಲ್ ಸಿಟಿ ಯಾವ್ದಾಗಿತ್ತು ಅಂದ್ರೆ ಉರೈಯೂರು ಅಥವಾ ಕಾವೇರಿ ಪಟ್ಟಣಂ ಅಥವಾ ತಂಜಾವೂರು. ಪ್ರಸ್ತುತ ಬೃಹದೇಶ್ವರ ದೇವಾಲಯ ಯಾವ ನಗರದಲ್ಲಿ ಕಂಡುಬರುತ್ತೆ ಅಂದಾಗ ತಮಿಳುನಾಡಿನ ತಂಜಾವೂರಿನಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ರೀಸೆಂಟ್ಲಿ ದ ತಮಿಳುನಾಡು ಗವರ್ಮೆಂಟ್ ಅನೌನ್ಸ್ಡ್ ದ ಡೆವಲಪ್ಮೆಂಟ್ ಆಫ್ ಚೋಳಗಂಗಂ ಲೇಕ್. ನೋಡು, ಚೋಳಗಂಗಂ ಲೇಕ್ ಅನ್ನ ಅಭಿವೃದ್ಧಿ ಮಾಡ್ಬೇಕಂತೇಳಿ ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಘೋಷಣೆ ಮಾಡಿದೆ. ದ ಲೇಕ್ ಈಸ್ ಆಲ್ಸೋ ನೌನ್ ಹ್ಯಾಸ್ ಪೊನ್ನೀರಿ ಲೇಕ್ ಅಂತ ಕರೀತಾರೆ. ನೋಡಿ, ಚೋಳಗಂಗಂ ಲೇಕ್ ನ ಇನ್ನೊಂದು ಹೆಸರು ಅಂತಂದಾಗ ಇಂಪಾರ್ಟೆಂಟ್ ಗೊತ್ತಿರಲಿ, ಪೊನ್ನೀರಿ ಲೇಕ್ ಅಂತೇಳಿ. ಮೀನಿಂಗ್ ಇದರ ಮೀನಿಂಗ್ ಅಂತ ಗೋಲ್ಡನ್ ಲೇಕ್ ಅಂತ. ಪೊನ್ನೀರಿ ಲೇಕ್ ಅಂದ್ರೆ ಗೋಲ್ಡನ್ ಲೇಕ್ ಅಂತ. ಇಟ್ ಈಸ್ ಲೊಕೇಟೆಡ್ ಇನ್ ಅರಿಯೂಲರ್ ಡಿಸ್ಟಿಕ್ ಅಂತೇಳಿ ಇಲ್ಲಿ ತಮಿಳುನಾಡಿನಲ್ಲಿ ಕಂಡು ಬರ್ತೈತಿ. ಇಟ್ ವಾಸ್ ಬಿಲ್ಟ್ ಬೈ ರಾಜೇಂದ್ರ ಚೋಳ ಒನ್ ಗಂಗೈಕೊಂಡ ಚೋಳಪುರಂ. ಎಲ್ಲಿಪ್ಪ ಅಂತಂದಾಗ ಆಗಿನ ಕಾಲದಲ್ಲಿ ರಾಜೇಂದ್ರ ಚೋಳನ ಕಾಲದಲ್ಲಿ ಯಾವ ಪ್ರದೇಶದ ಕೇಳಿದಾಗ ಗಂಗೈಕೊಂಡ ಚೋಳಪುರಂನಲ್ಲಿ ಇದನ್ನ ನಿರ್ಮಿಸ್ತಾರೆ. ನೋಡಿ ಸ್ನೇಹಿತರೆ, ಈಸ್ ನ್ಯೂಲಿ ಎಸ್ಟಾಬ್ಲಿಷ್ಡ್ ಕ್ಯಾಪಿಟಲ್ ಗಂಗೈಕೊಂಡ ಚೋಳಪುರಂ ವಾಸ್ ಫೌಂಡೆಡ್ ಟು commemorate his victorious northern campaign. Rajendra Chola I had conquered the Ganga plain during this campaign. ಅಂದ್ರೆ ಗಂಗಾ ನದಿಯ ಪ್ರದೇಶವನ್ನ ವಶಪಡಿಸಿಕೊಂಡಿದ್ದಕ್ಕಾಗಿ ಇದು ಗಂಗೈಕೊಂಡ ಚೋಳಪುರಂ ಅಂತ ಹೆಸರಿಡ್ತಾನ. ಆ ಪ್ರದೇಶ ಏನು ಗಂಗೈಕೊಂಡ ಚೋಳಪುರಂನಲ್ಲಿ ಏನು ಒಂದು ಲೇಖನ ನಿರ್ಮಾಣ ಮಾಡ್ತಾನೆ. ಯಾವ್ದಂದಾಗ ಯಾವುದು ಚೋಳಗಂಗಂ ಲೇಕ್ ಅಥವಾ ಅದಕ್ಕೆ ಏನಂತ ಕರಿತೀವಿ ಪನ್ನೀರಿ ಲೇಕ್ ಅಥವಾ ಗೋಲ್ಡನ್ ಲೇಕ್ ಅಂತೆ. ಇದು ಏನಪ್ಪಾ ಅಂತಂದ್ರೆ ಇಷ್ಟು ಆಗೈತಿ. ಇಷ್ಟು ಗೊತ್ತಿರ್ಲಿ. ಅದು ಚೋಳಗಂಗಂ ಲೇಕ್ ಬಗ್ಗೆ ಯಾರು ನಿರ್ಮಾಣ ಮಾಡೋದಂತ ಹೇಳಿದ್ರೆ ರಾಜೇಂದ್ರ ಚೋಳ ಒನ್. ಡೆವಲಪ್ಡ್ ಬೈ ಬಿಲ್ಟ್ ಬೈ ಅಂತಂದಾಗ ರಾಜೇಂದ್ರ ಚೋಳ ಒನ್. ಇದು ಸಹ ಕ್ವಶನ್ ಕೇಳ್ಬೋದು. ಯಾಕಂದಾಗ ಗಂಗೈಕೊಂಡ ಚೋಳಪುರಂ ನಗರವನ್ನ ಯಾರು ನಿರ್ಮಿಸಿದಾರೆ ಅಂತ ಕೇಳಿದಾಗ ರಾಜೇಂದ್ರ ಚೋಳ ಒನ್. ಕಾರಣ ಏನು? ಗಂಗಾ ನದಿಯ ಪ್ರದೇಶವನ್ನ ಉತ್ತರ ಭಾರತ ಗಂಗಾ ನದಿಯ ಪ್ರದೇಶವನ್ನ ವಶಪಡಿಸಿಕೊಂಡು ಅಲ್ಲಿಯ ರಾಜರನ್ನ ಸೋಲಿಸಿ ಮತ್ತೆ ಏನಪ್ಪಾ ಅಂತಂದ್ರೆ ತಮಿಳುನಾಡಿಗೆ ಬಂದಾಗ ಅದರ ಸವಿನೆನಪಿಗಾಗಿ ಗಂಗೈಕೊಂಡ ಚೋಳಪುರಂ ಮತ್ತು ಚೋಳಗಂಗಂ ಲೇಕ್ ಅನ್ನ ನಿರ್ಮಿಸ್ತಾನೆ. ಯಾರು? ರಾಜೇಂದ್ರ ಚೋಳ ಒನ್ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್, ವೇರ್ ವಾಸ್ ದ ಮೊಹಿಲ್ ಆರೋಗ್ಯಂ. ನೋಡಿ, ವೇರ್ ವಾಸ್ ದ ಮೊಹಿಲ್ ಆರೋಗ್ಯಂ ಕಕ್ಷ ಇನಾಗ್ರೇಟೆಡ್ ಟು ಪ್ರಮೋಟ್ ವುಮೆನ್ಸ್ ವೆಲ್ ಬೀಯಿಂಗ್ ಇನ್ ಗವರ್ಮೆಂಟ್ ವರ್ಕ್ ಫೇಸ್ ಅಂತ ಕೊಡ. ಅಂದ್ರೆ ವರ್ಕ್ ಪ್ಲೇಸ್ ನಲ್ಲಿ ಅವರಿಗೆ ಏನಪ್ಪಾ ಅಂತಂದಾಗ ರಕ್ಷಣೆಯನ್ನು ನೀಡುವುದು. ಮೊಹಿಲ್ ಆರೋಗ್ಯಂ ಕಕ್ಷ ಯಾವ ಪ್ಲೇಸ್ ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂತೇಳಿ ಕ್ವಶನ್ ಕೇಳೋಣ. ಮುಂಬೈ, ನ್ಯೂ ಡೆಲ್ಲಿ, ಹೈದರಾಬಾದ್, ಚೆನ್ನೈ ಅಂತ ಕೊಟ್ಟಾನಲ್ಲಿ ಇಲ್ಲಿ ಆನ್ಸರ್ ಯಾವ್ದಾದಾಗ ನ್ಯೂ ಡೆಲ್ಲಿನಲ್ಲಿ ಇದನ್ನ ಏನಪ್ಪಾ ಅಂತಂದ್ರೆ ಇನಾಗ್ರೇಟೆಡ್ ಅನ್ನ ಮಾಡಲಾಗಿದೆ. ಯಾವ್ದನ್ನ? ಮೊಹಿಲ್ ಆರೋಗ್ಯ ಕಕ್ಷ. ಏನು? ಮೊಹಿಲ್ ಆರೋಗ್ಯಂ ಕಕ್ಷ. ಇದು ಯಾರಿಗೆ ಸಂಬಂಧಪಟ್ಟಿರತ್ತಂದ್ರೆ ವುಮೆನ್ಸ್ಗೆ ಸಂಬಂಧಪಟ್ಟಿದೆ. ರಿಲೇಟೆಡ್ ಯಾರಿಗೆ ಅಂತ ಕೇಳಿದಾಗ ವುಮೆನ್ಸ್ಗೆ. ವೆಲ್ ಬೀಯಿಂಗ್ ಇನ್ ಗೌರ್ಮೆಂಟ್ ವರ್ಕರ್ಸ್ಗೆ ಸಂಬಂಧಪಟ್ಟಿದೆ. ಯಾವ್ದಪ್ಪ ಅಂತಂದಾಗ
ಆರೋಗ್ಯಂ ಕಕ್ಷ. ಮೊಹಿಲ್ ಆರೋಗ್ಯಂ ಕಕ್ಷ ಯಾವ ಪ್ರದೇಶದಲ್ಲಿ ಜಾರಿಗೆ ತರಲಾಗಿದೆ ಅಂತ ಕೇಳಿದಾಗ ನ್ಯೂ ದೆಹಲಿಯಲ್ಲಿ ಇದನ್ನ ಜಾರಿಗೆ ತರಲಾಗಿದೆ. ನೋಡಿ, ಯೂನಿಯನ್ ಲಾ ಅಂಡ್ ಜಸ್ಟಿಸ್ ಮಿನಿಸ್ಟರ್. ನೋಡಿ, ಯೂನಿಯನ್ ಲಾ ಅಂಡ್ ಜಸ್ಟಿಸ್ ಮಿನಿಸ್ಟರ್ ಯಾರಂದಾಗ ಅರ್ಜುನ್ ರಾಮ್ ಮೇಘವಾಲ್ ಇನಾಗ್ರೇಟೆಡ್ ಮೊಹಿಲ್ ಆರೋಗ್ಯಂ ಕಕ್ಷ ಎಟ್ ಶಾಸ್ತ್ರಿ ಭವನ್ ನ್ಯೂ ದೆಹಲಿ. ಎಲ್ಲಿ ತಂದಾಗ ನವದೆಹಲಿಯ ಶಾಸ್ತ್ರಿ ಭವನದಲ್ಲಿ. ದ ಇನಿಷಿಯೇಟಿವ್ ಏಮ್ಸ್ ಟು ಪ್ರಮೋಟ್ ವುಮೆನ್ಸ್ well-being in government workplace. It support Prime Minister Narendra Modi Hum Fit Toha India Fit. ನೋಡ್ರಿ, ಹಮ್ ಫಿಟ್ ತೋ ಇಂಡಿಯಾ ಫಿಟ್ ಅಂತೇಳಿ ಅದಕ್ಕೆ ಟೈಟಲ್ ಅನ್ನ ನೀಡಿದ್ದಾರೆ. ಯಾರು? ನರೇಂದ್ರ ಮೋದಿ ಅವರು. ಎಲ್ಲಿ ಇದನ್ನ ಇನಾಗ್ರೇಟೆಡ್ ಮಾಡಲಾಯ್ತು ಕೇಳಿದಾಗ ನವದೆಹಲಿಯ ರಾಷ್ಟ್ರೀಯ ಭವನ ಯಾವುದು? ಶಾಸ್ತ್ರಿ ಭವನ ನ್ಯೂ ದೆಹಲಿಯಲ್ಲಿ ಇದನ್ನ ಇನಾಗ್ರೇಟೆಡ್ ಮಾಡಲಾಯ್ತು. ಇನಾಗ್ರೇಟೆಡ್ ಮಾಡಿದವ್ರು ಯಾರಂತಂದ್ರೆ ಅರ್ಜುನ್ ರಾಮ್ ಮೇಘವಾಲ್. ಯಾರು ಇವ್ರು? ಯಾವ ಮಿನಿಸ್ಟ್ರಿಯಾಗಿ ಇದು ಮಿನಿಸ್ಟರ್ ಮುಂದಾಳತ್ವ ವಹಿಸ್ಕೊಂಡಿರೋದು ಕೇಳಿದಾಗ ಯೂನಿಯನ್ ಲಾ ಅಂಡ್ ಜಸ್ಟಿಸ್ ಮಿನಿಸ್ಟರ್. ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.